ನಿರಂತರವಾಗಿ ನಾನು ಬರ ವೀಕ್ಷಣೆ ಸಲುವಾಗಿ ಇಲ್ಲಿ ನಾವು ಒಂದು ಚೌಧರಿ ಅವರ ನಮ್ಮ ಡ್ಯೂಟಿ. ನಾನು ನಿರಂತರವಾಗಿ ಕೂಡ ಪೂರ್ವ ಇದರಲ್ಲಿನ ಸಭೆಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ನಾವು ಕೂಡ ಅದನ್ನು ಮಾಡಿದ್ದೀವಿ. ನಾವು ಈಗ ಬರ ಇದು ಆದಮೇಲೆ ನಾವು ಮಾಡಿಲ್ಲ. ಮೊದಲನೇ ನಾನು ಮೀಟಿಂಗ್ಸ್ ಮಾಡಿಕೊಂಡು ನಾನು ನಿರಂತರವಾಗಿ ಜಿಲ್ಲಾಧಿಕಾರಿಗಳು ಶಾಸಕರು ಕೆಲಸ ಈಗ ಮೊದಲು ಒಂದು ಸಲ ಇದು ಬಿತ್ತನೆ ಆಯಿತು. ಆ ಬಿತ್ತನೆಯಲ್ಲಿ ಸುಮಾರು 17% ಆಗಿತ್ತು. ಅದು ಸಂಪೂರ್ಣವಾಗಿ ವಿಫಲ ಆಯಿತು. ಈಗ ಎರಡನೇ ಬಾರಿ ಈಗ ಏನೋ ಆಶಾದಾಯಕವಾಗಿ ಇರುವಂಥ ಸಂದರ್ಭದಲ್ಲಿ ಸುಮಾರು 87% ಬಿತ್ತನೆ ಆಯಿತು. ಮಳೆ ಸಹ ನಮ್ಮ ವಾಡಿಕೆ ಮಳೆಗಿಂತ ಈಗ 14% ಆದರೆ ಕುಡಿಲಿಕ್ಕೆ ಆಲ್ಮಟ್ಟಿ, ನಾರಾಯಣಪುರ ಆಗಲಿ, ಭೀಮಾದಲ್ಲಿ ನಮಗೆ ಯಾವುದೇ ಸಮಸ್ಯೆ ಇಲ್ಲ. ಇಲ್ಲಿ ನಾವು ಪರೀಕ್ಷೆ ಮಾಡಿದಾಗ ಈಗ ಈ ಸುರೇಶ್ ಚೌಧರಿ ಅವರ ಇದರಲ್ಲಿ ಸಾಮಾನ್ಯವಾಗಿ ನಾವು ಈ ಒಂದು ಪ್ಲಾಟ್ನಲ್ಲಿ ಏನೋ ಈಗ ಮಾಡೆಲ್ ಪ್ಲಾಟ್ ಮಾಡಿದ್ರು 2 ಪಟ್ಟು ಸಹ ಬೆಳೆ ಬರಬೇಕಾಗಿತ್ತು. ಅಂದರೆ 53 ಗಿಡ ಸಹ ಒಂದು ಪ್ಲಾಟ್ನಲ್ಲಿ, ಅದು ಸುಮಾರು 23 ಅಂದರೆ ಲೆಸ್ ದನ್ 50%, 45%. ಆಮೇಲೆ ಗಿಡದ ಎತ್ತರ ಈಗ ನಾವು ನೋಡಿದ್ದೀವಿ, ಅದು ಸುಮಾರು 3 ಫೂಟ್ ಬರಬೇಕಾಗಿತ್ತು. ಅದು ಇಲ್ಲಿ ನೋಡಿದ್ರೆ ಈಗ ಕೆಲವೊಂದು 6 ಇಂಚು ಇಲ್ಲ, ಕೆಲವೊಂದು ಒಂದು ಫೂಟು ಕೂಡ ಯಾವುದಿಲ್ಲ. ಅದರ ತಕ್ಕಂತೆ ಅವು ಆ ಟೊಂಗೆಗಳೇನಿದಾವಲ್ಲ ಬ್ರಾಂಚಸ್ಸು, ಅವು ಕೂಡ ಸುಮಾರು ಟೊಂಗೆಗಳು 10 ಆಗಬೇಕಾಗಿತ್ತು. ಅದನ್ನು ಕೂಡ 5 ಹೂಗಳು ಮುಂದೆ 9 ಆಗಬೇಕಾಗಿತ್ತು. ಅದು 3 ಗೊತ್ತಿನ ಪರಿಸ್ಥಿತಿ ಒಂದು ಒತ್ತಳಿ ಒಂದು 3 ಭಾಗ ಆಯಿತು. ಹೀಗಾಗಿ ಒಟ್ಟಾರೆ ಇಲ್ಲಿ ನೋಡಿದಾಗ ನಾವು ಸುಮಾರು 1.5 ಕ್ವಿಂಟಲು 2 ಕ್ವಿಂಟಲು ಗೊತ್ತಿನ ಪರಿಸ್ಥಿತಿಗೆ ಇವತ್ತು ಈಲ್ಡ್ ತೋರಿಸ್ತದೆ. ನಾರ್ಮಲ್ ಆಗಿ 8 ಕ್ವಿಂಟಲ್ ಆಗಬೇಕು. ನಾರ್ಮಲ್ ಆಗಿ 8 ಕ್ವಿಂಟಲ್ ಅದು ದಿವಸ 1.5 ಇದು ಪರಿಸ್ಥಿತಿ ಇದೆ. ಇನ್ನೂ ಉಳಿಯೋದನ್ನೆಲ್ಲ ಕೂಡ ನೋಡ್ಕೊತಾ ಇದ್ದೀವಿ. ಅಂದರೆ ಒಂದು ಈ ಸಲ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಇವತ್ತು ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಈ ಹಿಂದೆನೂ ಕೂಡ ಈ ಕ್ರಾಪ್ ಇನ್ಶೂರೆನ್ಸ್ಗೆ ಅದು ಮಿಡ್ ಸೀಷನ್ ಯೂನಿವರ್ಸಿಟಿ ಅಂತ ತಿಳ್ಕೊಂಡು ಸುಮಾರು 230 ಕೋಟಿ ರೂಪಾಯಿ ಇವತ್ತು ಪರಿಹಾರವನ್ನು ಸಿಗುವ ಹಾಗೆ ಅವರು ಲಕ್ಷ್ಯವನ್ನು ವಹಿಸಿದ್ದಾರೆ. ನಾನು ಒಳ್ಳೆ ಕೆಲಸ ಮಾಡಿದ್ದೆ. ಈಗಲೂ ಕೂಡ ಪ್ರತಿ ಸಲ ಕ್ರಾಪ್ ಇನ್ಶೂರೆನ್ಸ್ ಬಗ್ಗೆ ಏನಾಗ್ತಾಯಿತ್ತು, ಭಾಳ ಸಲ ಸುಮಾರು 90,000 ಆಸ್ಪಾಸ್ ಆಗಿದೆ. ಈ ಸಲ ಕಾಳಜಿ ವಹಿಸಿ ಎಲ್ಲ ವಿಲೇಜ್ ಸೊಸೈಟಿ ಅಲ್ಲಿಗಳೆಲ್ಲ ಸೊಸೈಟೀಸು, ಬ್ಯಾಂಕರ್ಸು ಎಲ್ಲರಿಗೂ ಕೂಡ ಇದು ಮಾಡಿಸಿ ರೈತರ ಮನವೊಲಿಸಿ ಮತ್ತು ಸೊಸೈಟಿಗಳು ಎಲ್ಲರನ್ನೂ ಬ್ಯಾಂಕರ್ಸ್ ಎಲ್ಲರೂ ಮನವೊಲಿಸಿ ಸುಮಾರು 2.5 ಲಕ್ಷ ಇವತ್ತು ಸಹ ಕ್ರಾಪ್ ಇನ್ಶೂರೆನ್ಸ್. ಅಂದರೆ 1.5 ಲಕ್ಷ ಜಾಸ್ತಿ ಆಗಿದೆ ಪಾರ್ಸಲ್ ಹಾಕಿದ್ದ. ಅದು 1.5 ಪಟ್ಟು. ಅದು ಒಂದು ಒಳ್ಳೆಯ ಬೆಳವಣಿಗೆ ಇರ್ತದೆ ಸರ್. ಇನ್ನೂ ಕೂಡ ಇವತ್ತು 3-4 ಕಡೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ನಂತರ ಮುಂದಿನ ಮತ್ತೆ ಒಂದು 13-14 ನಕ್ಷತ್ರ ಅಲ್ಲಿನೂ ಕೂಡ ಭೇಟಿ ಮಾಡ್ತೀವಿ. ಆದರೆ ಇದೆಲ್ಲದಕ್ಕೂ ಪೂರ್ವವಾಗಿ ಒಂದು ನಾವು ಸಭೆಗಳು ಮಾಡಿ ನಮ್ಮ ಇದರಲ್ಲಿ ನಾವು ಇದ್ದೀವಿ. ಕೇಂದ್ರ ಸರ್ಕಾರ ಯಾವಾಗ ಇವತ್ತು ದಿವಸ ಇದನ್ನು ಬರ ಘೋಷಣೆಯನ್ನು ಇದು ಮಾಡ್ತಾರೆ ಆವಾಗ ನಾವು ಸನ್ನದ್ಧರಾಗಿದ್ದೀವಿ. ನನ್ನ ಒಂದೇ ಒಂದು ಸೂಚನೆ ಕೊಡ್ತೀನಿ, ಯಾವುದೇ ರೀತಿಯ ತಪ್ಪುಗಳಾಗಬಾರ್ದು. ಅವರು ಕೂಡ ಒಂದು 10% ತಗೊಂಡು ಅದರಲ್ಲಿ ಕೂಡ ಇವತ್ತು ದಿವಸ ನಾವು ಸರಿಯಾಗಿ ವೈಜ್ಞಾನಿಕವಾಗಿ ಈಗ ಹೇಳಿದ್ದಾರೆ ಮುಂದೆ ವೈಜ್ಞಾನಿಕವಾಗಿ ಇವತ್ತು ದಿವಸ ನಮ್ಮ ರೈತರು ಸಂಕಷ್ಟದಲ್ಲಿದ್ದಾರೆ. ವಿಶೇಷವಾಗಿ ಮಳೆ ಆಧಾರಿತ ಕೃಷಿ ಮೇಲೆ ಅವಲಂಬಿತಗೊಂಡಿದ್ದಾರೆ. ಅವರಿಗೆ ಸೂಕ್ತವಾದ ಎಲ್ಲ ಬೆಳೆ ಪರಿಹಾರ ಆಗಲಿ ಅವರಿಗೆ ಸಹಾಯ ಹಸ್ತವನ್ನು ಕೊಡುವಂಥದ್ದು ಆ ದಿಶೆಯಲ್ಲಿ ಎಲ್ಲ ಸಚಿವರು ಜಿಲ್ಲೆಗಳಿಗೆ ಭೇಟಿ ಕೊಡ್ತೀವಿ ಮಾಡ್ತಾ ಇದ್ದಾರೆ. ನಾವಂತೂ ನಮ್ಮ ಜಿಲ್ಲೆಯಲ್ಲಿ ಮೊದಲಿನಿಂದ ತಯಾರು ಮಾಡ್ಕೊಂಡು ಬಂದಿದ್ದೀವಿ. ಕುಡಿ ನೀರಿರಲಿ, ಬೆಳೆ ಇರಲಿ, ಮೇವು ಇರಲಿ, ಮತ್ತೊಂದಿರಲಿ. ನಾನು ಈಗಾಗಲೇ 2-3-4 ಸಭೆಗಳು ಮಾಡಿದ್ದೀವಿ, ಮಾಡಿ ಶುರು ಮಾಡಿದ್ದೇವೆ. ಈಗ ಉಳಿದನ್ನು ನೋಡಿಕೊಂಡು ಇವತ್ತು ಮುಂದಿನ ವಾರ 2-3 ಮತಕ್ಷೇತ್ರ
ಅಲ್ಲಿನೂ ಕೂಡ ಓವರ್ ಅಲ್ಲಿದೆಲ್ಲ ಸೇಮ್ ಇರ್ತದೆ. ಮತ್ತು ಈ ರಿಪೋರ್ಟ್ಸ್ ಎಲ್ಲ ಕಡೆ ಇದೆ. ಆ ರಿಪೋರ್ಟ್ಸನ್ನು ನೋಡ್ಕೊಂಡು ಒಂದು ದಿವಸ ಬಹುಶಃ ಇದೆಲ್ಲ ಮುಗಿದ್ಮೇಲೆ ನಾಳೆ ನಿಮ್ಮ ಜೊತೆ ಮಾಡ್ತೀನಿ. ಸರ್, ಈಗ ಸದ್ಯಕ್ಕೆ ಅಂದರೆ ತಾತ್ಕಾಲಿಕವಾಗಿ ಏನಾದರೂ ಪರಿಹಾರ ರೈತರು ಸಿಗೋದು ಅದನ್ನು ಚರ್ಚೆ ಮಾಡ್ತೀನಿ ಕ್ಯಾಬಿನೆಟ್ನಲ್ಲಿ. ರಿಪೋರ್ಟ್ಸ್ ಎಲ್ಲ ಈಗ ನಾಳೆ ಈಗ ಅಧಿವೇಶನ ಪ್ರಾರಂಭ ಆಗುತ್ತೆ 13ಕ್ಕೆ. ಈಗ ನಾನು ನಾಳೆ ನಾಡ್ದು ನಾನು ಬೆಂಗಳೂರಿಗೆ ಹೋದ್ಮೇಲೆ ಇವತ್ತು ದಿವಸ ನಾನಲ್ಲಿ ಮುಖ್ಯಮಂತ್ರಿಗಳಿಗೆ ಇದು ಮಾಡ್ತೀನಿ, ಬೇರೆ ಬೇರೆ ಜಿಲ್ಲೆ ಮಾಡ್ತೀನಿ. ಅದು ಕ್ಯಾಬಿನೆಟ್ನಲ್ಲಿ ಒಂದು ಎಲ್ಲ ಚರ್ಚೆ ಮಾಡಿ ನಾವು ರೈತರ ಪರವಾಗಿದ್ದೀವಿ. ಸರ್, ಈಗ ವಿಮೆ ಹಣ ಆಯಿತು ಅಥವಾ ಬರ ಪರಿಹಾರ ಆಯಿತು, ಬೆಳೆ ಇದ್ದರೆ ಮಾತ್ರ ಬರ್ತೈತಿ. ಕೆಲವೊಂದು ಜನ ಬಿತ್ತೇ ಇಲ್ಲ, ಅವರಿಗೆ ಅದನ್ನು ನಾವು ಬಿತ್ತಿಲ್ಲ ಅನ್ನೋದ್ರ ಬಗ್ಗೆ ನಾವು ಇದು ಮಾತನಾಡೋಕ್ಕಾಗಲ್ಲ. ಹಿಂದೆ ಹೇಳಿದ್ದಲ್ಲ 17% ಕಠಿಣ ಆಗಿತ್ತು, ಸಂಪೂರ್ಣ ಲಾಸ್ ಆಗಿದೆ. ಅದನ್ನು ಯಾವ ರೀತಿ ನಾವು ಇದು ಮಾಡಬೇಕು ಇದೆಲ್ಲರೂ ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ನಾವು ರೈತರ ಪರವಾಗಿ ಸರ್ ಇನ್ನೊಂದು ಬಿತ್ತನೆ ಆಗಲಾರ್ದ್ರ ಬಗ್ಗೆನೂ ಕೂಡ ವಿಚಾರ ಮಾಡ್ತೀವಿ, ಚರ್ಚೆ ಮಾಡಿ. ಇನ್ನೊಂದು ವಿಜಯಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮಳೆ ಮಾಪನ ಕೇಂದ್ರದಲ್ಲಿ ಮಳೆ ಆಗಿದೆ ಅಂತ ನೋಡಿ -14% ಮಾಡಿದೆ. ಇದು ಒಂದೇ ಅಲ್ಲ, ಈಗೆಲ್ಲ ಸ್ಯಾಟಲೈಟ್ ಇರ್ತದೆ. ಈಗ ಯಾವುದು ಇವು ಮಾಪನ ಏನು ಬೇಕಾದ್ ಮಾಡಲಿ. ಈಗ ಮಿಲಿಮೀಟರ್ ಬೈ ಮಿಲಿಮೀಟರ್ ಚೌಕಟ್ಟು ಮಾಡ್ತಾರೆ. ಈಗ ನೀವು ಪ್ಲಾಟ್ ಮಾಡಿರಲ್ಲ, ಈಗ ನಾನು ನೋಡಿದ್ದೀನಿ ಈಗೆಲ್ಲ ಸ್ಯಾಟಲೈಟ್ ಮೂಲಕ ಈಗ ಎಷ್ಟು ರೆಸಲ್ಯೂಷನ್ ಬೇಕೋ ಅಷ್ಟು ರೆಸಲ್ಯೂಷನ್ ಬರ್ತದೆ. ಇಲ್ಲಿ ಇನ್ನೊಂದು ಹೇಳಿದ್ರು ಗೊತ್ತಲ್ಲ ನಮಗೆ, ಮಳೆ ಬಂದಿದೆ ಬಟ್ ಗಾಳಿ ಇದಕ್ಕೆ ಸಹ ಮತ್ತು ಬಿಸಿಲಿಗೆ ಆಪರೇಷನ್ ಆಗ್ತಾ ಇರ್ತದೆ. ಇದನ್ನು ಕೂಡ ರಿಪೋರ್ಟಲ್ಲಿ ಹಾಕಿದ್ದೀನಿ. ಇದು ಕೂಡ ರಿಪೋರ್ಟ್ ಹಾಕಿದೆ. ಇನ್ನು ಉಳಿದ ಪ್ಲಾಟ್ಸ್ ನಾನು ನೋಡಿ ಸಂಘಟಿತವಾಗಿ ನಾನು ನಾಳೆ ನಾಡ್ದು ಮೀಡಿಯಾಕ್ಕೆ ನಿಮಗೆ ಸೊ ಟೆಂಟೇಟಿವ್ಲಿ ಇದು ಯಾವಾಗ ಡಿಕ್ಲೇರ್ ಆಗುವಂತ ಬರ ಅಂತ ಡಿಕ್ಲೇರ್ ಆಗೋ ಟೆಂಟೇಟಿವ್ಲಿ ಅದು ಜನರಲಿ ಅವ್ರದ್ದು ಏನಿರ್ತದೆ, ಐ ಥಿಂಕ್ ಆಗಸ್ಟ್ ಎಂಡಿಗೆ ಅವ್ರದ್ದು ಮಾಡ್ತಾರೆ ಕೇಂದ್ರ ಸರ್ಕಾರ. ಗೊತ್ತಿದೆ. ಈಗ ನಮ್ಮ ಒಂದೆಷ್ಟೋ ಸಂದರ್ಭದಲ್ಲಿ ನಮಗೆ ಗೊತ್ತಿದೆ ಈಗ ಬರ ಇದೆ, ಕೆಲವೊಂದು ಜಿಲ್ಲೆಗಳಲ್ಲಿ ಅನೌನ್ಸ್ ಮಾಡಬೇಕು ಅಂತ ಇದ್ದಾರೆ. ಬಟ್ ಕೇಂದ್ರ ಸರ್ಕಾರ ಐ ಥಿಂಕ್ ದೇ ವಿಲ್ ವೇಟ್ ಅಂಟಿಲ್ ಆಗಸ್ಟ್ ಎಂಡ್. ಏನೋ ಇದೆ ಪರಿಹಾರ ಹಿಂಗಾರಿಗಾದ್ರೂ ಅನುಕೂಲ ಆಗುತ್ತೆ. ನೋಡಿ, ನಾವು ಸರ್ಕಾರ ರೈತರ ಪರವಾಗಿದ್ದೀವಿ. ಇವತ್ತಿನ ಕೇಳಿ ನಾನು ನಿರಂತರವಾಗಿ 3-4 ಸಭೆಗಳು ಕಂಟಿನ್ಯೂಸ್ ಆಗಿ ಮಾಡಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು 2.5 ಲಕ್ಷ ಕ್ರಾಪ್ ಇನ್ಶೂರೆನ್ಸ್ ಆಗಿದೆ, 90,000ರಿಂದ 2.5 ಲಕ್ಷ. ಮತ್ತು ಇವತ್ತೆಲ್ಲ ಇಷ್ಟು ಸೈಂಟಿಫಿಕ್ ಆಗಿ ಪ್ರೊಸೀಜರ್ ಮಾಡ್ತಾರೆ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನು ಮತ್ತು ಡಿಪಾರ್ಟ್ಮೆಂಟ್ಸು ಒಳ್ಳೆ ರೀತಿ ಕೆಲಸ ಮಾಡ್ತಾರೆ. ಕುಡಿ ನೀರಿನ ಬಗ್ಗೆ ಕೂಡ ನಾವು ಎಲ್ಲ ರೀತಿ ಕ್ರಮಗಳನ್ನ ನಮ್ಮ ಜಿಲ್ಲೆಯಲ್ಲಿ ನಾವು ತಗೊಂಡಿದ್ವಿ. ಎಷ್ಟು ಸಾಧ್ಯ ಆಗ್ತದೆ ಶಕ್ತಿ ಮೀರಿ. ಬಟ್ ಎಲ್ಲನೂ ಕೂಡ ಬರೀ ನಮ್ಮ ಬಿಜಾಪುರ ಜಿಲ್ಲೆ ಬರ್ತಕ್ಕಂಥ ಈ ರಾಜ್ಯಕ್ಕೆ ಏನಾದರೂ ಆಗ್ತದೆ ಮತ್ತು ಕೇಂದ್ರ ಸರ್ಕಾರದ ಪಾತ್ರ ಇರ್ತದೆ. ಅದನ್ನು ನೋಡಿಕೊಂಡು ಎಷ್ಟು ಸಾಧ್ಯ ಆಗ್ತದೆ ಮ್ಯಾಕ್ಸಿಮಮ್ ನಾವು ರೈತರ ಪರವಾಗಿ ನಾವು ನಮ್ಮ ನಿಲುವನ್ನು ತಲುಪ್ತೀವಿ. ಸರ್, ಇನ್ನೂ ನಮಗೆ ವರದಿನೇ ಕಳಿಸಿಲ್ಲ. ನಾಳೆ ಬಂದ ಹೋರಾಟ ಕೂಡ ನಾಳೆ ಅವ್ರು ಬೇರೆ ಕೆಲಸ ಇಲ್ಲ ಏನ್ರಿ, ಅವರೆಲ್ಲ ಅಲ್ಲಿ ಬಿಡ್ತಿದ್ದಾರೆ. ಇಲ್ಲೇ ಮುದ್ದೆ ಅವ್ರು ಬಿಡಿದಿದ್ದಾಗಿದ್ದಾರೆ. ನಾವು ದೇವರೊಬ್ಬರಿಗೆ ಶಾಸಕರಿಗೆ ಕೇಳಿದೆ, ನೋಡಪ್ಪ ನಿಮ್ಮ ಮತಕ್ಷೇತ್ರ ಹೋಗ್ತೀನಿ ನಾಳೆ ಬಾರಿ ಅಂತ ಹೇಳಿ ನಾವು ಬಿಡದಿ ಹೋರಾಡ್ದಾಗ ಪಾದಯಾತ್ರೆ ಸರ್ ಇವತ್ತು.